ಭಾರತ ಸೇವಾ ಫೋರ್ಸ್ ರೀ ಕರ್ನಾಟಕ. ನಮ್ಮ ಈ ಸಂಸ್ಥೆ ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಶ್ರಮಿಕರ ಜೀವನದಲ್ಲಿ ಬೆಳಕನ್ನು ತರಲು ಹುಟ್ಟಿಕೊಂಡ ಒಂದು ದೊಡ್ಡ ಸಾಮಾಜಿಕ ಸಂಘಟನೆ. ಈ ಸಂಘಟನೆಯ ಗುರಿ ಈ ಮಣ್ಣಿನ ಋಣ ತೀರಿಸಬೇಕು, ನೊಂದ ಜೀವಗಳ ಬದುಕಿನಲ್ಲಿ ಹೊಸ ಬೆಳಕು ಮೂಡಿಸಬೇಕು ಎನ್ನುವುದು. ಸಮಾನ ಮನಸ್ಕರು ಸೇರಿ ಸಮಾನತೆಯ ಕನಸುಗಳನ್ನು ಕಟ್ಟಿಕೊಂಡು ಸಾಗುತ್ತಿರುವ ನಮ್ಮ ಈ ಭಾರತ ಸೇವಾ ಫೋರ್ಸ್ ಕರ್ನಾಟಕ ಇವತ್ತು ರಾಜ್ಯಾದ್ಯಂತ ಜನಮನಸ್ಸು ಗೆದ್ದಿದೆ. ಈ ಸಂಘಟನೆ ಹಲವು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ. ರಕ್ತದಾನ ಶಿಬಿರಗಳನ್ನು ಆಯೋಜಿಸುವುದು, ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಹೆಚ್ಚಿಸಲು ಸಹಾಯ ಮಾಡುವುದು, ನಿರುದ್ಯೋಗಿ ಯುವಜನತೆಗೆ ಉದ್ಯಮಶೀಲತಾ ತರಬೇತಿ ನೀಡುವುದು, ಸರ್ಕಾರದ ಸೌಲಭ್ಯಗಳ ಬಗ್ಗೆ ಜಾಗೃತಿ ಮೂಡಿಸುವುದು, ಇದೆಲ್ಲದರ ಜೊತೆಗೆ ಸಮಾನತೆಗಾಗಿ ಸಾಮಾಜಿಕ ಚಳುವಳಿಯನ್ನು ನಡೆಸಿ ಜನಜೀವನದಲ್ಲಿ ಬದಲಾವಣೆ ತರುವ ಕೆಲಸವನ್ನು ಈ ಸಂಘಟನೆ ನಿರಂತರ ಮಾಡುತ್ತಿದೆ. ಇಂದು ನಮ್ಮ ಮುಂದೆ ನಿಂತಿರುವ ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಇದೇ ಸಂಘಟನೆಯ ಬಲದಿಂದ ಹುಟ್ಟಿಕೊಂಡ ಒಂದು ಮಹತ್ವದ ಆರ್ಥಿಕ ಸಹಕಾರಿ ಸಂಸ್ಥೆ. ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಹಿರೇಹಳ್ಳಿಯ ಒಂದು ಕೃಷಿಕ ಕುಟುಂಬದಲ್ಲಿ ಜನಿಸಿದ ಶ್ರೀ ಏಳ್ಕೋಟಪ್ಪ ಎಸ್ ಪಾಟೀಲ್ ಅವರ ಕನಸು ಈ ಸಂಸ್ಥೆ. 2014 ಮಾರ್ಚ್ 29ರಂದು ಈ ಸಹಕಾರಿ ಸಂಸ್ಥೆ ಅಧಿಕೃತವಾಗಿ ನೋಂದಾಯಿತಗೊಂಡು ಕಾರ್ಯಾರಂಭ ಮಾಡಿತು. ನಂತರ 31 ಜಿಲ್ಲೆಗಳ ಪ್ರವಾಸ, ವಿಚಾರ ಸಂಕಿರಣ, ಕಾರ್ಯಾಗಾರಗಳ ಮೂಲಕ ರಾಜ್ಯ ಮಟ್ಟದಲ್ಲಿ ಸಂಘಟನೆಯನ್ನು ಬಲಪಡಿಸಿದರು. ತಮ್ಮ ಜೊತೆಗಾರರ ಹಿತದೃಷ್ಟಿಯಿಂದ 31 ಜಿಲ್ಲೆಗಳ ಯುವ ಶಕ್ತಿ, ರೈತರ ಶಕ್ತಿ, ಕಾರ್ಮಿಕರ ಶಕ್ತಿ ಎಲ್ಲರನ್ನ ಸೇರಿಸಿ ಸಂಘಟನೆಯನ್ನು ದಿನದಿಂದ ದಿನಕ್ಕೆ ಗಟ್ಟಿ ಮಾಡಿದರು. 2023ರಲ್ಲಿ ಸರ್ಕಾರಿ ನೌಕರರನ್ನು ತ್ಯಜಿಸಿ ಸಂಪೂರ್ಣವಾಗಿ ಸಮಾಜ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡ ಶ್ರೀ ಏಳ್ಕೋಟಪ್ಪ ಎಸ್ ಪಾಟೀಲ್ ಇಂದು ಸಾವಿರಾರು ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಸರ್ಕಾರಿ ನೌಕರಿ ಬೇಡ, ಸಮಾಜ ಸೇವೆ ಸಾಕು ಎಂಬ ಧೈರ್ಯದಿಂದ ಅವರು ಬದುಕನ್ನು ಸಮಾಜಕ್ಕೆ ಮೀಸಲಿಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಮತ್ತು ಮಾನವ ಬಂಧುತ್ವ ವೇದಿಕೆಯ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಶಿಷ್ಯತ್ವವು ಈ ಸಂಘಟನೆಗೆ ಇನ್ನಷ್ಟು ಬಲ ನೀಡಿದೆ. ಸಾಮಾಜಿಕ ಹೋರಾಟ, ರಾಜಕೀಯ ಹಾದಿಯಲ್ಲಿ ಜಾರಕಿಹೊಳಿ ಸಾಹೇಬರು ಮುನ್ನಡೆಸುತ್ತಿದ್ದರೆ ಅವರ ಸೈನ್ಯದ ಕಮಾಂಡರ್ ಆಗಿ ಏಳ್ಕೋಟಪ್ಪ ಪಾಟೀಲ್ ಸಂಘಟನಾ ಶಕ್ತಿ ಮತ್ತು ಪರಿಶ್ರಮದ ಮೂಲಕ ಜನಮನಸ್ಸನ್ನು ಗೆದ್ದಿದ್ದಾರೆ. ಇದೆಲ್ಲವನ್ನು ಗಮನಿಸಿ ಕಾಂಗ್ರೆಸ್ ಪಕ್ಷವು ಶ್ರೀ ಏಳ್ಕೋಟಪ್ಪ ಪಾಟೀಲ್ ಅವರನ್ನು ಕೆಪಿಸಿಸಿ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷರಾಗಿ ನೇಮಿಸಿದೆ. ಇದು ಅವರ ನಾಯಕತ್ವ ಗುಣ, ಸಂಘಟನಾ ಸಾಮರ್ಥ್ಯ ಹಾಗೂ ಸಮಾಜಮುಖಿ ಬದ್ಧತೆಯ ದೊಡ್ಡ ಮಾನ್ಯತೆ. ಇಂದು ಲೋಕಾರ್ಪಣೆಗೊಳ್ಳುತ್ತಿರುವ ಪ್ರಜಾ ಸಂಗ್ರಾಮ ಕೋಆಪರೇಟಿವ್ ಸೊಸೈಟಿ ನಿಯಮಿತ ಕರ್ನಾಟಕ ಸಂಸ್ಥೆಯು ರಾಜ್ಯದ 31 ಜಿಲ್ಲೆಗಳ ರೈತರು, ಕಾರ್ಮಿಕರು, ಮಹಿಳೆಯರು ಮತ್ತು ಶ್ರಮಿಕರ ಬದುಕಿನಲ್ಲಿ ಮಂದಹಾಸ ಮೂಡಿಸಲಿ ಎಂದು ಏಳ್ಕೋಟಪ್ಪ ಎಸ್ ಪಾಟೀಲ್ ಅಭಿಮಾನಿ ಬಳಗ ಈ ಕಿರು ಸಂದೇಶದ ಮೂಲಕ ತುಂಬು ಹೃದಯದಿಂದ ಹಾರೈಸುತ್ತದೆ. ಸಂಸ್ಥೆಯ ಈ ಹೊಸ ಅಧ್ಯಾಯ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯ ಜನತೆಗೆ ಆರ್ಥಿಕ ಶಕ್ತಿ, ಸಾಮಾಜಿಕ ಬಲ ಹಾಗೂ ಬೆಳಕಿನ ಬದುಕನ್ನು ತರಲಿ. ಧನ್ಯವಾದಗಳು.